Hello everyone, welcome to PK Chemistry. KE has just released the document verification dates and the instructions. From 29th, the document verification will start. 29ನೇ ತಾರೀಕಿನಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತದೆ. ಅನುಬಂಧ 1ರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ಸ್ ಬಗ್ಗೆ ಕೊಟ್ಟಾರ. ಅನುಬಂಧ 2ರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಲಿಕ್ಕೆ ಏನೇನು ಮಾರ್ಗಸೂಚಿಗಳದಾವ ಕೊಟ್ಟಾರ. ವಿಶೇಷ ಸೂಚನೆ ಏನಂದರೆ, ಯಾರು ಇನ್ನೂ MSc ಅಥವಾ MA PG ಮಾಡತ್ತಿದ್ರು ಅಥವಾ ಯಾರಿಗಿನ್ನೂ ಕಂಪ್ಲೀಟ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲಲ್ಲ, ಇಟ್ ಈಸ್ ನಾಟ್ ನೆಸಸರಿ ಟು ಅಟೆಂಡ್ ದಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅಂದರೆ ಮುಂದೆ ನಿಮ್ಮ ಡಿಗ್ರಿ PG ಮುಗಿದ ಮೇಲೆ ದೇ ವಿಲ್ ಗಿವ್ ದ ಡೇಟ್ಸ್ ಟು ಅಟೆಂಡ್ ದ ಇಂಟರ್ವ್ಯೂ. ಆವಾಗ ನೀವು ಅಟೆಂಡ್ ಆಗ್ಬೋದು. ಯಾರಿಗೆ MSc MA ಅಥವಾ PG ಮಾಡತ್ತಿದ್ರಲ್ಲ ಅವ್ರಿಗೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗು ನೆಸಸರಿ ಇಲ್ಲ. ಓಕೆ, ನೋಡಿರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟ್ಸ್ ಟೈಮ್ ಟೇಬಲ್ ಏನಂದರೆ, ಆನ್ 29th ದಿಂದ ಕನ್ನಡ ಫಸ್ಟ್ ಸಬ್ಜೆಕ್ಟ್ ಈಸ್ ಕನ್ನಡ. ಬೆಳಗ್ಗೆ ಮಾರ್ನಿಂಗ್ ಸೆಷನ್ ಒಂದದ, ಆಫ್ಟರ್ನೂನ್ ಸೆಷನ್ ಒಂದದ. ಆನ್ 29th ಕನ್ನಡ ಫಸ್ಟ್ ಮಾರ್ನಿಂಗ್ ಸೆಷನ್ ಅದ. ಸೀರಿಯಲ್ ನಂಬರ್ 1 to 6:58 ಮಾರ್ನಿಂಗ್ ಇದೇ ಟೈಮಲ್ಲಿ ಹೋಗಿ ಅಟೆಂಡ್ ಆಗಬೇಕು. ಆಫ್ಟರ್ನೂನ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದ್ದವರು 2:30 4:30 ತನಕ ಸ್ಲಾಟ್ ಕೊಟ್ಟಾರ. ಅವರು ಸೆಷನ್ ಇರ್ತದೆ, ಆಫ್ಟರ್ನೂನ್ ಸೆಷನ್. ಆ್ಯಂಡ್ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ಕಾಮರ್ಸ್ ಸಬ್ಜೆಕ್ಟ್ ಸೀರಿಯಲ್ ನಂಬರ್ 1 to 600 ಮಾರ್ನಿಂಗ್ ಸೆಷನ್. ಮತ್ತು ಅದೇ ದಿನ ಕಾಮರ್ಸ್ 601 to 601ರಿಂದ 1393 ಸೀರಿಯಲ್ ನಂಬರ್ ಇರುತ್ತಾನೆ, ಆಫ್ಟರ್ನೂನ್ ಸೆಷನ್ ಇರ್ತದೆ. 2ನೇ ತಾರೀಕು ಇಂಗ್ಲೀಷ್ ಅವ್ರಿಗೆ ಫಸ್ಟ್ ಸೆಷನ್. ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅವ್ರಿಗೆ ಆಫ್ಟರ್ನೂನ್ ಸೆಷನ್ 2ರಿಂದ 4:30. ಆ್ಯಂಡ್ ಡಿಸೆಂಬರ್ 3ನೇ ತಾರೀಕು ಹಿಸ್ಟ್ರಿ ಆ್ಯಂಡ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ in the morning session, and in the afternoon session mathematical science from 2:30 to 4:30. and 4ನೇ ತಾರೀಕು sociology, geography, Hindi, economics and education morning session. and afternoon session mass communication and journalism, psychology, social work, law, Sanskrit, Urdu, public administration and computer science and applications. ಇವೆಲ್ಲ ಸಬ್ಜೆಕ್ಟ್ಗೆ ಮಧ್ಯಾಹ್ನ ಇರ್ತದೆ. ಆಫ್ಟರ್ನೂನ್ ಸೆಷನ್ 2:30ರಿಂದ 4:30. ಆ್ಯಂಡ್ 5ನೇ ಡಿಸೆಂಬರ್ 5 ತಾರೀಕು ಫಿಸಿಕಲ್ ಎಜುಕೇಷನ್ ಮತ್ತು ಫಿಸಿಕಲ್ ಸೈನ್ಸ್ ಮಾರ್ನಿಂಗ್ ಸೆಷನ್ ಮತ್ತು ಆಫ್ಟರ್ನೂನ್ ಸೆಷನ್ ಲೈಫ್ ಸೈನ್ಸ್. ಇನ್ನು 6ನೇ ತಾರೀಕು, ದಟ್ ಇಸ್ ದ ಲಾಸ್ಟ್ ಡೇ ಆಫ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮಾರ್ನಿಂಗ್ ಸೆಷನ್ ಕೆಮಿಕಲ್ ಸೈನ್ಸ್ ಫ್ರಮ್ 1 to 540 ಸೀರಿಯಲ್ ನಂಬರ್. ಆ್ಯಂಡ್ ಇನ್ ದ ಆಫ್ಟರ್ನೂನ್ ಸೆಷನ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸಸ್, ವುಮನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್ ಆ್ಯಂಡ್ ವಿಜುವಲ್ ಆರ್ಟ್ಸ್. ಇದು ಆಫ್ಟರ್ನೂನ್ ಸೆಷನ್. ಸೊ ದಿಸ್ ಈಸ್ ದಿ ಟೈಮ್ ಟೇಬಲ್ ಆಫ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್. 29ರಿಂದ ಅದ, ಕಂಟಿನ್ಯೂಸ್ ಅದ. 29ರಿಂದ ಆದಮೇಲೆ 1 2 3 4 5 6 ತನಕ ಕಂಟಿನ್ಯೂ ಅದ. ಸೊ ಯಾರ್ಯಾರು ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿರಿ ಅವತ್ತು ಹೋಗಿ ನೀವು ಅಟೆಂಡ್ ಆಗ್ಬೇಕು. ನಿಮಗೆ ನಿಗದಿಪಡಿಸಿರೋ ಟೈಮ್ ಮತ್ತು ಸೆಷನ್ನಲ್ಲಿ ಹೋಗಿ ಮಾತ್ರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕು. SC A B ಮತ್ತು C ಅಲ್ಲಿ ಯಾರು ಕೆಸೆಟ್ ಕ್ಲಿಯರ್ ಆಗಿರಲ್ಲ ಅವರು ತಹಶೀಲ್ದಾರರಿಂದ RD ಸಂಖ್ಯೆ ಇರುವಂಥ ಜಾತಿ ಪ್ರಮಾಣ ಪತ್ರನ ತೊಗೊಂಡು ಹೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಇಲ್ಲ ಅಂದರೆ ಅಲೋ ಮಾಡೋದಿಲ್ಲ. ಮತ್ತು ಇನ್ನೂ ಯಾರು ತೊಗೊಂಡಿಲ್ಲ ಈಗ ಹೋಗಿ ಬೇಗ ತೊಗೋಬೇಕು. ಅವರಿಗಾಗಿ ಯಾರು SCA SCB SCC ಸರ್ಟಿಫಿಕೇಟ್ಸ್ನ ಕ್ಲೇಮ್ ಮಾಡಿರಲ್ಲ ಅವರಿಗಾಗಿ ಅಗೇನ್ ದೇ ಆರ್ ಗಿವಿಂಗ್ ಎ ಪ್ರೊವಿಷನ್ ಆನ್ 8th and 9th of December. ಅವರಿಗಾಗಿ ಮತ್ತೊಮ್ಮೆ ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಅವರು ಟೈಮ್ ಕೊಟ್ಟಾರ 8 ಮತ್ತು 9. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಏನೇನು ಅದಾವ ಅಂತ ನೋಡಿ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಿಂದ ಹಾಜರಾಗತಕ್ಕದ್ದು. ಅದೇ ಹೇಳಿದ್ದು. ಅಂದರೆ ನಿಮ್ಗೆ ಈಗ ಸ್ಲಾಟ್ ಏನು ಕೊಟ್ಟಾರ, 9ನೇ ತಾರೀಕು ಅಥವಾ 4th, ಹಿಂದಿದವ್ರಿಗೆ 4th ಮಾರ್ನಿಂಗ್ ಸೆಷನ್ ಕೊಟ್ಟಾರ. ಅವತ್ತೇ ಹೋಗಿ ನೀವು ಆ ಸ್ಲಾಟಲ್ಲಿ ಆ ಸೆಷನಲ್ಲಿ ಹೋದರೆ ಮಾತ್ರ ದೇ ವಿಲ್ ಅಲೋ ಯು ಟು ಅಟೆಂಡ್ ಫಾರ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದನ್ನು ಬಿಟ್ಟು ಬೇರೆ ಸೆಷನಲ್ಲಿ ಹೋಗೋಕ್ಕಾಗೋದಿಲ್ಲ ನಿಮಗೆ. ಓಕೆ, ದೆನ್ 2ನೇದು, ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು. ಅಂದರೆ ನೀವು ಏನು ಕ್ಲೇಮ್ ಮಾಡತ್ತಿರಲ್ಲ ಈಗ ಅದೆಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ ಅದಕ್ಕಿಂತ ಮುಂಚೆ ತೆಗೆದಿಟ್ಕೊಂಡಿರ್ಬೇಕು ನೀವು ಅಂತ. ಈಗ ನಾನು ಕ್ಯಾಟಗರಿ 1 ಯಾರೋ ಕ್ಲೇಮ್ ಮಾಡತ್ತೀರಿ ಅಂದರೆ ಇವಾಗ ನೀವು ತೆಗೆದ್ರೆ ನಡೆಯೋದಿಲ್ಲ. ಓನ್ಲಿ ದಟ್ ಈಸ್ ಫಾರ್ SC A B C ಅಷ್ಟೇ. ಅದು ಕ್ಯಾಟಗರಿ 1 ಅಥವಾ ಯಾವುದೋ ಬೇರೆ ನೀವು 2A ಅದು ಯಾರೋ ಕ್ಲೇಮ್ ಮಾಡತ್ತಿದ್ರೆ ಅಂದರೆ
ಇವಾಗ ನೀವು ತೆಗೆದು ಅದನ್ನು ಸಬ್ಮಿಟ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನೆಲ್ಲ ನೀವು ಮೂಲ ದಾಖಲೆಗಳನ್ನ ಯಾವಾಗ ತೊಗೊಂಡಿರ್ಬೇಕಂದ್ರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ತಗೊಂಡಿರ್ಬೇಕು ಅಂತ. ಓಕೆ, ದೆನ್ ಥರ್ಡ್ ಒನ್, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸು. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬರಬೇಕು ನೀವು, ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಜೆರಾಕ್ಸ್ ಕಾಪಿ ವಿತ್ ಅಟೆಸ್ಟೇಷನ್. ಓನ್ಲಿ ಒನ್. ಲಾಸ್ಟ್ ಇಯರ್ ಅವರು 2 ಕೇಳಿದ್ರು, ಈ ಸಾರಿ ಒಂದೇ ಒಂದು ಕಾಪಿ, 1 ಸೆಟ್ ಆಫ್ ಜೆರಾಕ್ಸ್ ಕಾಪಿ ವಿತ್ ಅಟೆಸ್ಟೇಷನ್. ಅಟೆಸ್ಟೆಡ್ ಮಾಡಿದ್ದ ಜೆರಾಕ್ಸ್ ಕಾಪಿ ಕೇಳ್ತಾರೆ ಅವರು. ಏನೇನು ಕೇಳ್ತಾರೆ ನೋಡಿರಿ. ಏನಂದರೆ ಪರೀಕ್ಷೆಯ ಪ್ರವೇಶ ಪತ್ರ, ಅಂದರೆ ಹಾಲ್ ಟಿಕೆಟ್ ಏನು ತೊಗೊಂಡಿರ್ತಾರಲ್ಲ ಅದನ್ನು ತೊಗೊಂಡಿರಬೇಕು, ಮತ್ತು ಆಧಾರ್ ಕಾರ್ಡ್, ನಿಮ್ದು ಈಗಿಂದ ಆಧಾರ್ ಕಾರ್ಡ್, ಮತ್ತು ಎಲ್ಲ PG ಒಳಗಿನ ಸ್ನಾತಕೋತ್ತರ ಪದವಿ ಎಲ್ಲ ಸೆಮಿಸ್ಟರ್ಗಳ ಅಥವಾ ಎಲ್ಲ ವರ್ಷಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಇವೆಲ್ಲ ತೊಗೊಂಡು ಬರಬೇಕು. ಮತ್ತು PhD ಪದವಿ 1991 ಮತ್ತು ಅದಕ್ಕಿಂತ ಮುಂಚೆ ಆಗಿದ್ದರೆ ಅದೊಂದು ಪ್ರಮಾಣ ಪತ್ರ ಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಅದರದ್ದು ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ಅಥವಾ ಅಟೆಸ್ಟೇಷನ್ ತೊಗೊಂಡು ಹೋಗ್ಬೇಕು. ಓಕೆ, ದೆನ್ ನೆಕ್ಸ್ಟ್, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ಅಂದರೆ ನೀವು ಯಾವುದಾದ್ರೂ ಈಗ SC ಮತ್ತು ST ಹೇಳಿದರೆ ಫಾರ್ಮ್ D ಅಲ್ಲಿ ತೊಗೋಬೇಕು, ಕ್ಯಾಟಗರಿ 1 ಕೇಳಿದರೆ ಫಾರ್ಮ್ E ಅಲ್ಲಿ, 2A 2B 3A 3B ಕ್ಲೇಮ್ ಮಾಡಿದ್ರೆ ಅಂದರೆ ಫಾರ್ಮ್ F1 ತೊಗೊಂಡು ಹೋಗ್ಬೇಕು ನೀವು. ಆ್ಯಂಡ್ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ SCA SCB ಮತ್ತು SCC ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ. ಕೆಸೆಟ್ 2025 ಪ್ರಮಾಣಪತ್ರ ಪಡೆಯಲು ಕಡ್ಡಾಯವಾಗಿ ತಹಶೀಲ್ದಾರರು ವಿತರಿಸುವ RD ಸಂಖ್ಯೆ ಇರುವ ಪ್ರಮಾಣಪತ್ರವನ್ನು ಹಾಜರುಪಡಿಸಬೇಕು. ಅದೇ ರೀತಿ RD ಸಂಖ್ಯೆ ಇರುವಂಥದ್ದು ಸರ್ಟಿಫಿಕೇಟ್ ಒಯ್ಯಬೇಕು ನೀವು. ಇನ್ನೂ ಯಾರು ತೊಗೊಂಡಿಲ್ಲ ಅದಕ್ಕೆ ನೀವು ಹೋಗಿ ತೊಗೋಬೇಕು. ಇಲ್ಲಿ ಮಾಡ್ಯಾರ ನೋಡಿರಿ. ಈವರೆಗೆ ತಹಶೀಲ್ದಾರಿಂದ ಯಾರೂ ತೊಗೊಂಡಿಲ್ಲಲ್ಲ ಅಂಥ ಅಭ್ಯರ್ಥಿಗಳು ಡಿಸೆಂಬರ್ 2ನೇ ವಾರದಲ್ಲಿ 2 ದಿನ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದು. ಅದಕ್ಕೆ ನೀವು ಈಗ ಬೇಗ ಹೋಗಿ ತಹಶೀಲ್ದಾರಿಂದ RD ನಂಬರ್ ಇರುವಂಥ SCA SCB SCC ಯಾವುದದ ಅದನ್ನ ಸರ್ಟಿಫಿಕೇಟ್ ತಗೊಂಡ್ರಿ. ಅವ್ರಿಗಾಗಿ ಅದನ್ನು ತೊಗೊಂಡು ನೀವು 8 ಮತ್ತು 9ನೇ ಡೇಟ್ ನಿಮ್ಗೆ ಕೊಟ್ಟಾರ ಸಪ್ರೇಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅವತ್ತು ನೀವು ಅದನ್ನು ಸಬ್ಮಿಟ್ ಮಾಡೋಕ್ಕೆ ಅಲೋ ಮಾಡ್ತಾರಂತ. ಓಕೆ, ಮತ್ತು ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಪ್ರಮಾಣಪತ್ರ ಪಡೆಯಬೇಕು. ಮತ್ತು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ತೊಗೊಂಡು ಹೋಗಬೇಕಲ್ಲಿ. ಓಕೆ, ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 40ಕ್ಕಿಂತ ಕಡಿಮೆ ಅದು ಇರುವ ಸರ್ಕಾರದ ಅಧಿಕೃತ ಏನದಲ್ಲ ಆದ ಡಾಕ್ಯುಮೆಂಟ್ ಒಯ್ಯಬೇಕು. ತೃತೀಯ ಲಿಂಗಿಗಳು ಅದನ್ನು ಒಯ್ಯಬೇಕು, ಅವ್ರಿಗೆ ಡಾಕ್ಯುಮೆಂಟ್ ಏನು ಮೆನ್ಷನ್ ಮಾಡ್ಯಾರ ಅದ. ಆ್ಯಂಡ್ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಯಾರು ಅದೇ MSc PG ಯಾರ್ದಾಗಿಲ್ಲಲ್ಲ ಅವ್ರು ಈ ಸರಿ ಹೋಗೋ ನೆಸಸರಿ ಇಲ್ಲ. ಎಲ್ಲ PG ಮುಗಿದ ಮೇಲೆ ಎಲ್ಲ ಮಾರ್ಕ್ಸ್ ಕಾರ್ಡ್ ಬಂದ ಮೇಲೆ ಅವ್ರಿಗೆ ಮತ್ತೊಂದು ದಿನ ಕೊಡ್ತಾರೆ ಅವರು, ಅವಾಗ ಹೋಗಿದ್ರೆ ಆಯಿತು. ಮತ್ತು ಏನೇನು ನೀವು ಡಾಕ್ಯುಮೆಂಟ್ ಏನು ನೀವು ಮೊದಲು ಏನು ಕೊಟ್ಟಿದ್ರಲ್ಲ ಅದನ್ನ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಹಾಕುವಾಗ ಏನೇನು ಮೆನ್ಷನ್ ಮಾಡಿರಲ್ಲ ಅದೆಲ್ಲ ಡಾಕ್ಯುಮೆಂಟ್ ಒಯ್ಯಬೇಕು. ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯೇ ಖುದ್ದಾಗಿ ಹೋಗಬೇಕು. ಅಥವಾ ಡಾಕ್ಟರ್ ಏನೋ ಎಮರ್ಜೆನ್ಸಿ ಐತಿ, ಡಾಕ್ಟರ್ ನಿಮಗೆ ಅಲೋ ಬೇಡ ಅಂತ ಹೇಳಿದರೆ, ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿದರೆ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಜೊತೆಗೆ ಮತ್ತು ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ಮತ್ತು ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ಅಟೆಸ್ಟೇಷನ್ ಮಾಡಿಕೊಂಡು ಹತ್ತಿರದ ಸಂಬಂಧಿಗಳು ಮೂಲ ದಾಖಲೆಗೆ ಹೋಗಲಿಕ್ಕೆ ಅವಕಾಶ ಅದ ಇನ್ ಅ ವೆರಿ ಕ್ರಿಟಿಕಲ್ ಕಂಡೀಷನ್. ದೆನ್ ನೆಕ್ಸ್ಟ್, ಅಭ್ಯರ್ಥಿಗಳು ಮೂಲ ದಾಖಲೆ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣಪತ್ರವನ್ನು ಹಾಜರುಪಡಿಸದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಈಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವುದೋ ಒಂದು ಕ್ಲೇಮ್ ಮಾಡಿದ್ರಿ, ಈಗ ನಿಮ್ಗೆ ಅದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಆಗಲಿಲ್ಲ ಅಂದರೆ ನಿಮ್ಗೆ ಅವ್ರು ಕೆಸೆಟ್ ಕ್ಲಿಯರ್ ಆದರೂ ಸಹಿತ ನಿಮ್ಗೆ ರಿಸಲ್ಟ್ ಅಂದರೆ ಕೆಸೆಟ್ ಕ್ಲಿಯರ್ ಆಗಿದ್ದರೂ ಸಹಿತ ಅವ್ರು ನಿಮ್ಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಇದೇನದಲ್ಲ ಇದೇ ನಿಮಗೆ ಇನ್ಫಾರ್ಮೇಷನ್, ಮತ್ತೊಂದು ನಿಮಗೆ ಮೇಲ್ ಅಥವಾ ಏನೋ ಲೆಟ್ರ್ ಅದು ಕಳಿಸೋದಿಲ್ಲ ಅವರು. ಇದನ್ನು ನೋಡಿ ನೀವು ಹೋಗಬೇಕು. ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ 18th ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲಾಗುವುದು. ಇದು ಒಂದು KE ಆಫೀಸ್ ಅದಲ್ಲ ಅಲ್ಲಿ ಅಷ್ಟೇ ನಡೆಸ್ತಾರೆ. ಸೊ ನೀವು ನಿಮ್ಗೆ ಎಂದದಲ್ಲ ಅವತ್ತು ಹೋಗಿ ನೀವು ಅಟೆಂಡ್ ಆಗಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್. ಅರ್ಜಿಯಲ್ಲಿ ಕ್ಲೇಮ್ ಮಾಡಲಿಲ್ಲದ ಯಾವುದೇ ಮೀಸಲಾತಿಯನ್ನು ಈ ಹಂತದಲ್ಲಿ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಕುರಿತು ಮನವಿ ಸಲ್ಲಿಸದಂತೆ ಕೋರಿದೆ. ಅಂದರೆ ಅದೇ ಅಂದರೆ ನಂದು SC ಅದ ಬಟ್ ನಾನು ಕ್ಲೇಮ್ ಮಾಡಿಲ್ಲ, ಈಗ ನಾನು ಕ್ಲೇಮ್ ಮಾಡ್ತೀನಿ ಅಂದ್ರೆ ನಡೆಯೋದಿಲ್ಲ. ನೀವು ಏನೇನು ಕ್ಲೇಮ್ ಮಾಡಿರಲ್ಲ ಅದರ ಪ್ರಕಾರ ಅದೇ ಸೇಮ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಅಟೆಂಡ್ ಆಗಬೇಕು. ಎಲ್ಲ ಮೂಲ ದಾಖಲೆಗಳನ್ನು ತೊಗೊಂಡು ಒಂದು ಸೆಟ್ ಜೆರಾಕ್ಸ್ ಅಟೆಸ್ಟೇಷನ್ ಮಾಡಿಕೊಂಡು ಅವತ್ತೇ ಹೋಗಿ ಖುದ್ದಾಗಿ ಹೋಗಿ ಅಟೆಂಡ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದರೆ ನಿಮಗೆ ದೇ ವಿಲ್ ಗಿವ್ ಯು ದಿ ಸರ್ಟಿಫಿಕೇಟ್. ಓಕೆ, ನಾನು ಪಾಸ್ ಆಗೇನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಲ್ಲ ಅಂದರೆ ದೇ ವಿಲ್ ನಾಟ್ ಗಿವ್ ಯು ದಿ ಕೆಸೆಟ್ 2025 ಸರ್ಟಿಫಿಕೇಟ್ಸ್. ಓಕೆ, ಥ್ಯಾಂಕ್ ಯು.